ರಾಜ್ಯದಲ್ಲಿ ಮತ್ತೆ ಸದ್ದು ಮಾಡಿದೆ ಈಗ ಹನಿ ಟ್ರ್ಯಾಪ್. ಕಲಬುರಗಿ ನಾಯಿ ಕಚ್ಚಾಟದಲ್ಲಿ ಹನಿ ಷಡ್ಯಂತ್ರ ನಡೆದಿದೆ. ಹನಿ ಟ್ರ್ಯಾಪ್ ಬಗ್ಗೆ ಛಲವಾದಿ ನಾರಾಯಣಸ್ವಾಮಿ ಸ್ಫೋಟಕವಾದಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ ಬಗ್ಗೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಲಿತ ಬಿಜೆಪಿ ನಾಯಕನ ವಿರುದ್ಧ ನಡೀತಾ ಇದೆಯಾ ಹಾಗಾದ್ರೆ ಹನಿ ಟ್ರ್ಯಾಪ್ ಷಡ್ಯಂತ್ರ? ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ನಡೆದಿತ್ತ ಹನಿ ಟ್ರ್ಯಾಪ್ ಷಡ್ಯಂತ್ರ? ಅನುಮಾನಕ್ಕೆ ಕಾರಣವಾಯಿತು ಛಲವಾದಿ ನಾರಾಯಣಸ್ವಾಮಿ ಅವರ ಹೇಳಿಕೆ. ನನ್ನ ಪತ್ನಿ ಬಿಟ್ಟು ಬೇರೆಲ್ಲ ಹೆಣ್ಣು ಮಕ್ಕಳು ನನಗೆ ತಾಯಂದಿರೇ. ಹನಿ ಟ್ರ್ಯಾಪ್ ಸಂಚು ರೂಪಿಸೋರಿಗೆ ಛಲವಾದಿ ನಾರಾಯಣಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಸದ್ದು ಮಾಡ್ತಾ ಇದೆ ಈಗ ಹನಿ ಟ್ರ್ಯಾಪ್ ವಿಚಾರ. ಕಲಬುರಗಿ ನಾಯಿ ಕಚ್ಚಾಟದಲ್ಲಿ ಹನಿ ಷಡ್ಯಂತ್ರ. ಹನಿ ಟ್ರ್ಯಾಪ್ ಬಗ್ಗೆ ಛಲವಾದಿ ನಾರಾಯಣಸ್ವಾಮಿ ಅವರು ಸ್ಫೋಟಕವಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ಹಾಗಾದ್ರೆ ಷಡ್ಯಂತ್ರ, ಹನಿ ಟ್ರ್ಯಾಪ್ ಷಡ್ಯಂತ್ರ ನಡೀತಾ? ಇತ್ತೀಚೆಗೆ ಬೇರೆ ಶುರು ಮಾಡ್ಕೊಂಬಿಟ್ಟಾರೆ ಹನಿ ಟ್ರ್ಯಾಪ್. ಹನಿ ಅಂದ್ರೆ ಏನೋ, ಟ್ರ್ಯಾಪ್ ಅಂದ್ರೆ ನಮಗೆ ಗೊತ್ತಿಲ್ಲ, ವರ್ಡ್ ಹೇಳಿದೆ ಅಷ್ಟೇ. ಕೆಲವ್ರ ಮೇಲೆಲ್ಲ ಹನಿ ಟ್ರ್ಯಾಪ್. ಯಾಕೆ ಗೊತ್ತಾ? ಕಳ್ಳ ಅಂದ್ರು ಏನು ಜನ ತಲೆ ಕೆಡಿಸ್ಕೊಳ್ಳಲ್ಲ, ಆಮೇಲೆ ಭ್ರಷ್ಟಾಚಾರಿ ಅಂದ್ರು ಹನಿ ಟ್ರ್ಯಾಪ್ ಅಂದ ತಕ್ಷಣ ಎದುರು ಬಿಡ್ತಾರೆ. ಯಾಕಂದ್ರೆ ಹೆಣ್ಣು ಮಕ್ಕಳು ಇನ್ವಾಲ್ವ್ಮೆಂಟ್ ಇರ್ತದಲ್ಲ. ನೋಡಿ, ನಾವು ಹೇಳ್ತೀವಿ ಹೆಣ್ಣು ಮಕ್ಕಳನ್ನ ನನ್ನ ಪತ್ನಿಯನ್ನ ಬಿಟ್ಟು ಬೇರೆ ಎಲ್ಲರೂ ನನಗೆ ತಾಯಂದ್ರೆ, ನಮಗೆ ತಾಯಂದ್ರೆ. ನನ್ನ ಪತ್ನಿಯನ್ನ ನಾನು ತಾಯಿ ಅನ್ನಕ್ಕಾಗಲ್ಲ. ಆದರೂ ಕೆಲವು ಸಾರಿ ಅವರು ತಾಯಿ ಸೇವೆ ಮಾಡ್ತಾರೆ ನಮಗೆ. ಅದರಿಂದ ಅಂದ್ರೂ ಏನು ತಪ್ಪಿಲ್ಲ, ಅಂದ್ರೂ ಏನು ತಪ್ಪಿಲ್ಲ. ಎಲ್ಲೇನೇ ಟ್ರಾಪ್ ಮಾಡ್ತೀವಿ. ನನ್ನ ಹಿಂದೆ ನೀವೇನೇನು ಪಿತೂರಿ ಮಾಡಿದ್ರು ನನಗೆಲ್ಲ ಗೊತ್ತಿದೆ ಸಾಹೇಬ್ರೆ. ಇತ್ತೀಚೆಗೆ ಬೇರೆ ಶುರು ಮಾಡ್ಕೊಂಬಿಟ್ಟಾರೆ ಹನಿ ಟ್ರ್ಯಾಪ್. ಹನಿ ಅಂದ್ರೆ ಏನೋ, ಟ್ರ್ಯಾಪ್ ಅಂದ್ರೆ ನಮಗೆ ಗೊತ್ತಿಲ್ಲ, ವರ್ಡ್ ಹೇಳಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಯಾದಗಿರಿ ರಿಪೋರ್ಟರ್ ನಾಗಪ್ಪ. ಏನು ಮಾತನಾಡಿದ್ರು ಈ ಸಂದರ್ಭದಲ್ಲಿ ಇಲ್ಲಿ ನಾಯಕರು? ಯಾಕೆ ಅಂತ ಹೇಳಿದ್ರೆ ಅವರ ಮಾತಿನಲ್ಲಿ ಗೊತ್ತಾಗ್ತಾ ಇದೆ ಹನಿ ಟ್ರ್ಯಾಪ್ ನಡೆದಿದೆ ಅನ್ನೋ ನಿಟ್ಟಿನಲ್ಲಿ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಮ್, ಇಂದು ಕಲಬುರಗಿ ಚಲೋ ಬಿಜೆಪಿ ಪ್ರತಿಭಟನೆ ಹಮ್ಮಿಕೊಂಡಿತ್ತು. ಛಲವಾದಿ ನಾರಾಯಣಸ್ವಾಮಿ ಅವರನ್ನು ದಿಗ್ಬಂಧನ ಮಾಡಿದ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರು ಕಲಬುರಗಿ ಚಲೋ ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ವಿಧಾನ ಪರಿಷತ್ ವಿಪಕ್ಷ ನಾಯಕರಾದಂತ ಛಲವಾದಿ ನಾರಾಯಣಸ್ವಾಮಿ ಅವರು ಭಾಷಣ ಮಾಡುತ್ತಿರುವ ವೇಳೆ ಎಲ್ಲೋ ಒಂದ್ ಕಡೆ ಹನಿ ಟ್ರ್ಯಾಪ್ ವಿಷಯ ಪ್ರಸ್ತಾಪ ಮಾಡಿದ್ರು. ರಾಜ್ಯದಲ್ಲಿ ಈಗಲೇ ಹನಿ ಟ್ರ್ಯಾಪ್ ವಿಷಯ ಸಾಕಷ್ಟು ಚರ್ಚೆ ಆಗ್ತಿರುವ ಸಂದರ್ಭದಲ್ಲಿ ಇವರು ಭಾಷಣದಲ್ಲಿ ಹನಿ ಟ್ರ್ಯಾಪ್ ವಿಷಯ ಚರ್ಚೆ ಮಾಡಿ, ಎಲ್ಲಿ ಹನಿ ಟ್ರ್ಯಾಪ್ ಮಾಡ್ತೀರಿ, ನನ್ನ ಹಿಂದೆ ಕೂಡ ಪಿತೂರಿ ಮಾಡ್ತಾ ಇದ್ದಾರೆ, ನನ್ನ ಪತ್ನಿಯನ್ನು ಹೊರತುಪಡಿಸಿ ಎಲ್ಲರೂ ತಾಯಂದಿರೆಂಬ ಅರ್ಥದಲ್ಲಿ ಮಾತನ್ನು ಕೂಡ ಹೇಳಿದ್ದಾರೆ. ಆದ್ರೆ ಇದು ಯಾವುದು ಕೂಡ ನಡೆಯುವುದಿಲ್ಲ ಎಂಬ ಅರ್ಥದಲ್ಲಿ ಮಾತನ್ನು ಹೇಳಿದ್ದಾರೆ. ಹನಿ ಟ್ರ್ಯಾಪ್ ಅಂದ್ರೆ ಎದುರಿ ಬಿಡ್ತಾರೆ. ಯಾಕಂದ್ರ ಹೆಣ್ಮಕ್ಳು ಒಂದು ಇನ್ವಾಲ್ವ್ಮೆಂಟ್ ಇರ್ತದೆ ಅಲ್ವಾ, ನನ್ನ ಪತ್ನಿಯನ್ನು ಬಿಟ್ಟು ಎಲ್ಲರೂ ನನ್ನ ತಾಯಂದಿರೆಂಬ ಮಾತನ್ನು ಹೇಳಿದ್ದಾರೆ. ಆದ್ರೆ ಈ ಬಗ್ಗೆ ಕೂಡ ಛಲವಾದಿ ನಾರಾಯಣಸ್ವಾಮಿ ಅವರು ಭಾಷಣದಲ್ಲಿ ಹೇಳಿದ್ದಾರೆ. ಆದ್ರೆ ಇನ್ನು ಇದರ ಹಿಂದೆ ಏನು ಇದೆ, ಯಾರಿದ್ದಾರೆ ಎಂಬುದ ಬಗ್ಗೆ ಅವರೇ ಇದರ ಬಗ್ಗೆ ಮಾಹಿತಿ ಕೂಡ ಕೊಟ್ಟಾಗ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಹೊರಬೀಳಲಿದೆ. ರಾಮ್, ಅಂದ್ರೆ ಈಗ ದೊಡ್ಡ ವೇದಿಕೆಯಲ್ಲಿನೇ ಮಾತನಾಡಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ ಅವರು. ಇಂಥ ಸಂದರ್ಭದಲ್ಲಿ ಯಾವಾಗ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು, ಯಾರು ಟ್ರೈ ಮಾಡಿದ್ದಾರೆ, ಅದ್ರ ಬಗ್ಗೆ ಏನಾದರೂ ಮಾತನಾಡಿದಾರ ನಾಗಪ್ಪ? ರಾಮ್, ಇದು ಭಾಷಣ ಮಾಡ್ತಿರೋ ಸಂದರ್ಭದಲ್ಲಿ ಮಾತ್ರ ಇದು ಮಾತನಾಡಿದ್ದಾರೆ. ಏನಂತಂದ್ರೆ, ಎಲ್ಲಿ ಹನಿ ಟ್ರ್ಯಾಪ್ ಮಾಡ್ತೀರಿ ಮತ್ತು ಇದ್ರ ಹಿಂದೆ ಪಿತೂರಿ, ನನ್ನ ಹಿಂದೆ ಏನ್ ಪಿತೂರಿ ಮಾಡಿದ್ರು ನನಗೆ ಎಲ್ಲಾ ಗೊತ್ತಿದೆ ಎಂಬ ಅರ್ಥದಲ್ಲಿ ಹೇಳಿದ್ದಾರೆ. ಆದ್ರೆ ಇದ್ರ ಬಗ್ಗೆ ಅವರು ಭಾಷಣದಲ್ಲಿ ಸ್ವಲ್ಪ ಮಾತನಾಡಿದ್ದಾರೆ. ಆದ್ರೆ ಈ ಹನಿ ಟ್ರ್ಯಾಪ್ ವಿಷಯ, ಇದರ ಹಿಂದೆ ಯಾರಿದ್ದಾರೆ, ಯಾರ ಕೈವಾಡ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಕೂಡ ಅವರೇ ಏನೋ ಮಾಹಿತಿ ಇದ್ರ ಬಗ್ಗೆ ಬಹಿರಂಗ ಪಡಿಸ್ತಾರ ಅಥವಾ ಇಲ್ಲ ಎಂಬುದ್ರ ಬಗ್ಗೆ ಕೂಡ ಸಾಕಷ್ಟು ಏನಂತಂದ್ರೆ ಅವ್ರ ಮೇಲೆ ಸಾಕಷ್ಟು ಈಗ ಮಾಧ್ಯಮದವರು ಕೂಡ ಈಗ ಪ್ರಶ್ನೆ ಮಾಡಿದಾಗ ಅದ್ರ ಬಗ್ಗೆ ಉತ್ತರ ಕೂಡ ನಿರೀಕ್ಷೆ ಇದೆ. ಆದ್ರೆ ಈ ಬಗ್ಗೆ ಭಾಷಣದಲ್ಲಿ ಮಾತ್ರ ಇಂದು ಪ್ರಸ್ತಾಪ ಮಾಡಿದ್ದಾರೆ. ರಾಮ್, ಓಕೆ, ಥ್ಯಾಂಕ್ ಯು ನಾಗಪ್ಪ ತಮ್ಮೆಲ್ಲ ಮಾಹಿತಿಗಾಗಿ.